ಅಯ್ಯೋ ಭಾರತಕ್ಕ, ನೀವು ಹಂಗಂತ ತಿಳ್ಕೊಂಡ್ರ? ನಾನು ಸುಖ ಸುಮ್ಮನೆ ಹೇಳಿ ಯಾವ ಪಾಪಕ್ಕೆ ಹೋಗಲಿ ನೋಡೋಣ ಹೇಳಿ. ಇಲ್ಲಪ್ಪ, ನಿಮ್ಮ ಮನೇಲಿ ಯಾರು ನನಗೆ ಎಂಥದ್ದನ್ನೂ ಹೇಳಿಲ್ಲ. ಆ ಬೇಜಾರಿಗೆ ನಾನು ಹೇಳಿದ್ದಲ್ಲ. ಸಾರು ಎಂತಾರು ಹೇಳ್ತಿರ್ತದೆ, ನಾನು ಅದನ್ನೇನು ತಲೆಗೆ ತಗೊಳಲ್ರಿ. ಏನಾದ್ಕೊಂಡು ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ. ನಮ್ಮ ಮನೇಲಿ ನಂಗೆ ನೆಟ್ಟಗಿಲ್ಲ, ಹಿಂಗೆ ಬೇರೆ ಬೆಲ್ಲ ಹೆಂಗೆ ಕೊಡ್ತೀನಿ, ಏನು ಮಾಡಲಿ ನೋಡೋಣ ಹೇಳಿ. ಬೇಡ, ನಂಗೆ ದುಡಿಮೆ ಮಾಡೋದೇ ಬೇಡ ಕಾಣ್ತದೆ ಭಾರತಕ್ಕ. ಸಾಕು, ಎಂತ ಸುಮ್ಮನೆ ದುಡಿಬೇಕು. ಒಬ್ಬತ್ತು ಹಳಿ ಕೈದಲ್ಲಿ ನನ್ನ ಮಕ್ಕಳಿಗೆ ಒಂದು ಏನು ಬೇಕೋ ಅದನ್ನು ಮಾಡ್ಕೊಂಡು ಸುಮ್ಮನೆ ಇದ್ದು ಬಿಡ್ತೀನಿ. ಬೈಯರ ಮನೆ ಕೆಲಸ ಒಂದು ಸಾಕು, ನನಗೆ ಸಾಕು. ನನ್ನ ಮಕ್ಕಳನ್ನ ಸಾಕೋಕ್ಕೆ ಅಷ್ಟು ಅಲ್ಲಿ ತಗೊಂಡೋಗಿಡ್ಬೇಕು, ಇಲ್ಲಿ ತಗೊಂಡೋಗಿಡ್ಬೇಕು, ಕಾಸು ಸೇರಿಸ್ಬೇಕು ಅಂತೇಳಿ ಹೊಟ್ಟೆ ಕೊಟ್ಟೆ ಕೂಡಿಡೋದು ಯಾರದೋ ಪಾಲು ಮಾಡೋಕ್ಕೆ ಅಂತ ಇದು ಮಾಡಬೇಕು. ಕೊಟ್ಟಿಗೆ ಗಂಡಿ ಸರಿ ಇದ್ದಿದ್ಮೇಲೆ ಯಾರಿಗೆ ಅಂತ ಹೇಳೋದು ನೋಡೋಣ ಹೇಳಿ ಬರ್ತಕ್ಕ. ನನ್ನ ಗೋಳು ಅಂದರೆ ನಾನು ಅದಕ್ಕೆ ಮುಂಚೆ ಬೇಜಾರು ಮಾಡ್ಕೊಂಡು ಹೇಳಿದೆ, ಸಾರ್ದ ಹಂಗಂತಲೇ ತಿಳ್ಕೊಂಡು ಹೋಗ್ತೆ. ಏನಲ್ಲ ನಿಮ್ಮ ಮನೇಲಿ ಯಾರೋ ಏನೋ ಹೇಳಿದೆ ಅಂತ. ಇಲ್ಲಪ್ಪ, ಮತ್ತಿಷ್ಟಿಗೆ ಹೇಳ್ತೀನಲ್ಲ, ನೀ ಯಾರೇನು ಹೇಳಿದ್ಕು ಅಲ್ಲ, ನನಗೆ ಮನೆಯಲ್ಲೇ ಭಾಳ ಒಂಥರ ಮನ್ಸಿಗೆ ನೋವಾಗಿದ್ರಿ ಭಾರತಕ್ಕ. ಹ್ಞೂ, ಸಾರ್ದ ಹೇಳೋಕ್ಕೆ ನಾನು ಹಾಗೆ ತಿಳ್ಕೊಂಡೆ. ಅದೇನೋ ಹೇಳಿದಕ್ಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡೆ, ಹಿಂಗೆ ಹೇಳ್ದಲ್ಲ ಅಂತ. ಅಲ್ಲಿ ಇಷ್ಟೊತ್ತು ನನಗೆ ಇದು ಮಾಡಿದ ಹೇಳ, ಇಲ್ಲ ಏನು ಬರೋಲ್ಲ, ನಂಗೆ ಆಗಲ್ಲ ಅಂತ ಹೇಳ್ದಲ್ಲ. ಅಂತ ತಿಳ್ಕೊಳ್ಳೋದೆ ಪ್ರೇಮ. ಮನೇಲಿ ಅಂತ ನಿನ್ನ ಗಂಡಂದ ಸತ್ತು ಗಟ್ಟ ಅವನು ಇದ್ದಿದ್ದೆ ಬೇಡ, ಅದಕ್ಕೆ ಯಾರು ತಲೆ ಕೆಡ್ಸ್ಕಿತೀನಿ ನಾನು. ಹಿಂದೆ ಫಸ್ಟ್ ನೋಡ್ತೀಯ ಗಂಡಸ್ರೆ ಹಣೆ ಬರೋನೇ ಹಂಗಲ್ಲನೆ. ಏನು ದುಡಿಮೆ ಮಾಡೋದು ಬೇಡ, ಹಂಗೆ ಹಿಂಗೆ ಅನ್ನೇನಲ್ಲ, ನಿಜ ಪಚ್ಚ ಮಾತಾಡ್ದ ಅಂತ ಕಾಣ್ತದೆ. ಅವನು ಹೇಳ್ದ ಅಂತ ನೀನು ತಲೆ ಕೆಡ್ಸ್ಕೊಬೇಡ. ಗಂಡಸ್ರು ಚಾಳೆ ಅದು, ಅವನಂಟಿಗಿರಲ್ಲ ಮನೇಲಿ ಹಿಂಗ್ಸ್ರಿಗೆ ಹೇಳೋದು. ನಿನ್ನ ಮನಸ್ಸಿಗೆ ನೀ ಸರಿ ಇದ್ದೀಯ ಅಂತ ಗೊತ್ತಲ್ಲ, ನಂಗೆ ಗೊತ್ತು, ಊರಲ್ಲಿ ಗೊತ್ತಿರೋರು ಎಲ್ಲರಿಗೂ ಗೊತ್ತು. ಸುಮ್ಮನೆ ಅವ್ನು ಹೇಳ್ದೆ ಅಂತ ನೀನೇನು ತಲೆ ಕೆಡ್ಸ್ಕೊಬೇಡ. ಇಲ್ಲ ಸೊಟ್ಟಿಗೆ ಹೋಗೋಕ್ಕಾದ್ರೆ ಹಾಗೆಲ್ಲ ಹೇಳಿದ್ರು ನಾನು ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಯಾವುದೋ ಕಾಲ ಆಗಿದೆ. ಅಂತ ಗಡ್ಸು ಅಲ್ಲ, ಹಿಂಗ್ಸು ಅಲ್ಲ ಹೇಳ್ತಿರ್ತದೆ. ಹಂಗಲ್ಲ, ಕೇಳಿದ್ರೆ ನಿಮಗೆ ಎಷ್ಟು ಹೊಟ್ಟಿರ್ತದ. ನಾನು ಎಲ್ಲರ ಹತ್ರ ಸೇರಿಸಿ ಅಲ್ಲಿ ಇಲ್ಲಿಗೆ ಹೊರಗಡೆ ಸಂಬಳಕ್ಕೆಲ್ಲ ಹೋಗ್ತೀನಲ್ಲ, ಸಂಬಳಕ್ಕೆಲ್ಲ ಒಟ್ಟು ಹಾಕಿ 10,000 ರೂಪಾಯಿ ಗಂಟು ಬರತಕ್ಕ 10,000 ರೂಪಾಯಿ ಗಂಟು ಮಾಡಿಟ್ಟಿದ್ದೆ. ಬ್ಯಾಂಕಿಗೆ ತಗೊಂಡೋಗಿ ಕಟ್ಟಬೇಕು ಅಂತ ಒಂದೇ ಕೊಟ್ಟಲ್ಲ ಅಂತ ಹೋದೆ. ನಾನು ಸಣ್ಣಮ್ಮ ಇಬ್ಬರು ಒಂದಿನ ಬ್ಯಾಟಿಗೆ ಹೋಗೋಣ ಅಂತ ಹೇಳಿದ್ರಿ. ಹಾಗಾಗಿ ಅವತ್ತು ಹೋದಾಗಲೇ ಕೊಟ್ಟಲ್ಲ ಅಂತ ಹೇಳಿ ಇಟ್ಕೊಂಡು ಹೋಗಿ ನೋಡಿದ್ರೆ ಯಾವ ಮಾಹಿತಿಯಲ್ಲಿ ನೋಡ್ಕೊಂಡಿತ್ತು, ಏನು ಮಾಡಿತ್ತು, ಅಷ್ಟು ಕಷ್ಟ ಹಾಗೆ ಹೊಡಿ ಹಸಿಟ್ಟದ್ರಿ. ನಂಗೆ ಎಷ್ಟು ಹೊಟ್ಟೆ ಸಂಕಟ ಆಗಲ್ಲ ನೋಡೋಣ ಹೇಳಿ. ಆ ಹುಡುಗರ ಮಕ್ಕಳೆಲ್ಲ ಹೋದಾಗ ಒಂದು ಚಾಕ್ಲೇಟ್ ಪಾಕ್ಲೇಟ್ ಕೇಳಿದ್ರೆ ಕೊಡ್ಸಲ್ಲ. ನಾನು ನೋಟ್ ಮುರ್ಸಿದ್ರೆ ಮತ್ತೆ ಪೂರ್ತಿ ಖಾಲಿ ಆಗ್ತದೆ ಅಂತ ಅಷ್ಟು ಮಾಡಿ ಒಟ್ಟು ಹಾಕಿಟ್ಟಿದ್ದು. ನಾನು ತಗೊಂಡೋಗಿ ಹಿಂಗೆ ದಾಳದೊಳ್ಳಿ ಮಾಡಿದ್ರೆ ನನ್ನ ಹೊಟ್ಟೆಗೆ ಎಷ್ಟು ಸಂಕಟ ಆಗಲ್ಲ ಹೇಳಿ. ಇಲ್ಲೆಲ್ಲ ನಾನು ದುಡಿಯೋದು ಹಂತಕ್ಕೆ ಹಿಂಗೆ ಮಾಡಿ ದುಡ್ಡು ತಗೊಂಡೋಗಿ ತಗೊಂಡೋಗಿ ಆ ಥರ ಮಾಡೋಕ್ಕ ಹೇಳಿದ್ರೆ ಹೆಂಡು ಮತ್ತು ಹೇಳಾರು ಹೇಳ್ತದೆ ಅಂತ ಮಾಡಿರ. ನೀನು ಎಲ್ಲ ಇಟ್ಟು ಮಾಡ್ತೀಯ ಹಾಗೆ ಹಿಂಗೆ. ರಣಗಂಬಳ ಅಂದ್ಬಿಡಿ ಇವತ್ತು ನಮ್ಮ ಮನೇಲಿ ರಣಗಂಬಳ. ಏನಾದ್ರು ತಿಳ್ಕೊಳ್ಳಿ, ಪ್ರೇಮ ಹಿಂಗೆ ಒಂಥರ ಆಚಾರ ನೀತಿ ಬಿಟ್ಟು ನಡ್ಕೋತದೆ ಅಂತ ಹೇಳಿದ್ರು ನೆನ್ಸಿದ್ದಕ್ಕಿಲ್ಲ. 2 ಸಾಮ ಹೇರ್ ಕೊಟ್ಟೇ ಬಿಟ್ಟಿನಿ ಇವತ್ತು. ನಾನು ತಡ್ಕೊಳಕ್ಕಾಗಲ್ಲ, ಭಾಳ ಹೊಟ್ಟೆ ಸಂಕಟ ಆಗಿಬಿಡ್ತಲ್ಲ, ತಡ್ಕೊಳಕ್ಕೆ ಆಗಲ್ಲ. ಸಾಮ 2 ಹೇರ್ ಕೊಟ್ಟೇ ಬಿಟ್ಟಿನಿ ಇವತ್ತು. ಎಂತ ಆಚಾರ ನೀತಿ ಬಿಡೋದೆ ಅಂತ ಒಳ್ಳೆ ಕಥೆ ಅದು. ನಮ್ಮ ಕಾಲದಲ್ಲೆಲ್ಲ ಹಂಗೆಲ್ಲ ಇದಿತ್ತು ತಡ್ಕೊಂಡು ಬಂದು ಅಂದರೆ ಈಗ ಹಂಗಾಗಲ್ಲ. ಸುಮ್ಮನೆ ಇರು, ಒಳ್ಳೆ ಕೆಲಸ ಅದು. ಸ್ವಲ್ಪ ಹೆದರಿಕೆ ಇರಲಿ, ಯಾರ್ದು ನರ್ಮನ್ಸ್ರು ಹೆದರಿಕೆ ಇಲ್ದಿದ್ರೆ ಹಿಂಗೆ ಮಾಡೋದು. ಅವನಿಗೆ ಅದೇ ಹಣ ಹೊಡೆದು ಹೋಗೋಕ್ಕೆ ಒಂದಲ್ಲ ಎರಡಲ್ಲ 10,000 ರೂಪಾಯಿ ಗಂಟು. ನನಗೆ ಇಷ್ಟು ಹೊಟ್ಟೆ ಉರಿತದೆ, ಪಾಪ ನಿಂಗೆ ಎಷ್ಟು ಹೊಟ್ಟೆ ಉರಿಯಲ್ಲ. ಹೆಂಗಸರೆಲ್ಲ ಒಂದು ಕಾಸಿನ ಕಡೆ ಕೆಲಸ ಮಾಡಲ್ಲ, ಮನೆಯಲ್ಲೇ ಕೂತ್ಕೊಂಡು ಆಡಳಿತ ಮಾಡ್ಕೊಂಡು ಗಂಟು ದುಡ್ಡು ತಂದಿಟ್ಕೊಂಡು ಇದು ಮಾಡ್ತಾರೆ. ಅಂತಲ್ಲಿ ಏನಾದ್ರು ಗಂಡ ಕೇಂದ್ರ ತಿರುಗಿ ಅವನಿಗೆ ಹೊಡೆಯೋದು ಬಡಿಯೋದು ಹೆದರ್ಸೋದು ಮಾಡೋರು ನಾವು ತಪ್ಪು ಅಂತ ಹಂಗೆ ಮಾಡಬಾರ್ದು. ಇದು ಹಂಗಲ್ಲ, ದುಡಿಯೋದು ನೀನು ಮಾಡಿಬಿಟ್ಟು ಅನಾಚಾರ ಇಲ್ಲ, ಎಲ್ಲ ಮಾಡ್ತಾನೆ ಅಂತಂದ್ರಲ್ಲಿ ಮತ್ತೆ ಮನೇಲಿ ಹಿಂಗೆ ಮಾಡಿದಾಗ ನೀನು ಗಜ್ಜಿನಿ ನಾಲ್ಕು ಸಮ ಕೊಡಬೇಕಿತ್ತು, ಒಡೆದೇ ಕೊಟ್ಟಿದ್ದೆ. 2-3 ಬೆಟ್ಟ ಅಲ್ಲ, ಸಮ ಕೊಡಬೇಕಿತ್ತು ನೀನು.
ನೀವೆಲ್ಲ ಕಷ್ಟ ಸುಖ ಕಂಡಿರಿ ಹೇಳ್ತೀರಿ ಪಾರ್ವತಕ್ಕ. ನಿಮ್ಮ ಸೊಸೆ ಹೆಂಗಿದ್ದಾರೆ ಗೊತ್ತಾಗಲ್ಲ. ಒಂಥರ ಗೋವಿನ ಹಾಗಿದ್ದು ಗಂಡಲ್ಲ, ಅಲ್ಲಿ ಗಂಡಸರು ಮಾಡಿ ತಪ್ಪಾಗಿ ಕಾಣಲ್ಲ. ನಾನು ಸುಮಾರು ಜನ ನೋಡೀನಿ, ಎಲ್ಲ ಕಡೆ ಕೆಲಸಕ್ಕೆ ಹೋಗಲೆಲ್ಲ ಒಂದೊಂದ್ಸತಿ ಹೇಳ್ತೀನಲ್ಲ ನಮ್ಮನೇಲಿ ಹಿಂಗೆ ಅಂತ. ಅವ್ರಿಗೆ ಗೊತ್ತಾಗಲ್ರಿ ಎಂತ ಹೇಳ್ತಾರೆ ಗೊತ್ತಾ ಪಾರ್ವತಕ್ಕ, ನಾವು ಹಾಗೆ ಅಂತ ಗೊತ್ತಲ್ಲ, ನೀನೇ ಒಂಚೂರು ಸುಧಾರಿಸ್ಕೊಂಡು ಹೋದ್ರೂ ಸಹ್ಯ. ಮತ್ತೆ ಯಾಕೆ ಗೊತ್ತಿದ್ದು ನೀನು ಯಾಕೆ ಹಂಗೆ ಮಾಡ್ತೀಯ ಅಂತಾರೆ. ಹೇಳಿ ಬಿಡ, ಹಂಗಿದ್ದರ ಹತ್ರ ನೀನು ಸುಖ ಕಷ್ಟ ಹೇಳ್ಕೊಂಡಕ್ಕೆ ಅಂತ ಕದಿ. ಅದೇನ ಸುಖ ಬಂದೆ ಸುಖ ದುಃಖ ಹೇಳ್ಕೊಂಡಕ್ಕೆ ಅಂತ ಬೇಡ. ಹೇಳ್ಕೊಂಡಕ್ಕೂ ಏನು ಅವ್ರು ಬಂದು ನಿಮಗೆ ಉಪಕಾರ ಮಾಡ್ತಾರೆ, ಅಲ್ಲ ನಿನ್ನ ಗಂಡ ಬುದ್ಧಿ ಹೇಳ್ತಾರೆ. ಹೇಳ್ಕೊಳಕ್ಕೆ ಹೋಗಬಾರ್ದು. ಏನಿದ್ರು ನಮ್ಮ ಮನೇಲೆ ನಾವು ಸರಿ ಮಾಡ್ಕೊಬೇಕು ಬಿಟ್ಟರೆ ಕಂಡವ್ರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಾರ್ದು. ತಿಳ್ಕೊಬಿಡು. ನಮ್ಮ ಸಾರು ಹಾಗೆಲ್ಲ ಏನು ಹೇಳಲ್ಲ, ಗೊತ್ತಾಗ್ತದೆ ಅದಕ್ಕೆ. ಸುಖ ಕಷ್ಟ ಎಲ್ಲ ಗೊತ್ತಾಗ್ತದೆ. ಅದು ಹೆಣ್ಣು ಮಕ್ಕಳು ಅಂದರೆ ಈಗಿನವರೆಲ್ಲ ಓದ್ದಾರೋ ಬರ್ದಾರೋ ಅಲ್ಲಿ ಇಲ್ಲಿ ಟಿವಿಲೆಲ್ಲ ನೋಡ್ತಿರಲ್ಲೇ, ಭಾಳ ಹೇಳ್ತದೆ ಅದು. ಗಂಡಸ್ರಿಗೆ ಅವ್ರನ್ನ ಹಂಗೆ ಇದು ಮಾಡಬಾರ್ದು ಹಿಂಗೆ ಇದು ಮಾಡಬಾರ್ದು ಅಂತ ಗೊತ್ತಾದ್ರೆ ಅದು ಬೇಜಾರು ಮಾಡ್ಕಿತ್ತದೆ. ಸುಮ್ಮನೆ ನೀನು ಅದ್ರ ಬಗ್ಗೆ ಹಂಗೆಲ್ಲ ತಿಳ್ಕೊಬೇಡ. ಹಂಗಂತೇಳಿ ಇಲ್ಲಿಗೆ ಬರೋಲ್ಲ ಅಂತ ಹೇಳಬೇಡ. ಯಾಕೆ ಇದು ಮಾಡ್ತೀವಿ ಹೇಳ? ಇಲ್ಲಿ ಏನು ನೀನು ದುಡಿಕೆ ಅದಷ್ಟು ದುಡ್ಡು ನಾನು ತಂದಿಡ್ತೀನಿ, ನಾನೇ ತಂದಿಟ್ಕೊಂಡು ಯಾರ ಮರತಿ ಹುಡುಗರನ್ನು ನಲ್ಲಿ ನೀರು ಬಿಟ್ಟರು ಅಂತ ಕಾಣ್ತದೆ. ಈಗ ದನದೆಲ್ಲ ಬೆಟ್ಟಿಲ್ಲ ತಿನ್ಕೊಂಡು ಒಂದು ದಿವಸ ಯಾವತ್ತಾರು ನೀನು ಎಂದು ಪ್ಯಾಟಿಗೆ ಹೋತಿಯ ಕುರ್ಸ ಸಿಗ್ತದೆ ಅಂದ ಇಲ್ಲೇ ಬಂದು ತಗೊಂಡಾಗ ನೀನು ಬ್ಯಾಂಕಿಗೆ ಕಟ್ಟು ಬರ್ಬೋದು. ಅಲ್ಲ ಕಥ ಹಾಗೆ ಇಟ್ಬೇಡ. ನಾನೇ ಅದ್ರ ಜವಾಬ್ದಾರಿ ನಾನು ಲೆಕ್ಕ ಬರೆದಿಟ್ಟು ನಾನು ಬರೆಯಕ್ಕೆ ಬರ್ತಿದ್ದು ನಾನು ಬರ್ತೀನಿ. ಅಲ್ಲ ಹಂಗೆ ಸಣ್ಣ ಪುಟ್ಟ ಲೆಕ್ಕ ನಂಗೆ ಗೊತ್ತಾಗ್ತದೆ. ಇದು ಮಾಡಿ ಹಾಗಂತೇಳಿ ಇಲ್ಲಿಗೆ ಬರೋಲ್ಲ ಅಂತ ಹೇಳಲ್ಲ, ಹೇಳಕ್ಕೆ ಹೋಗಬೇಡ, ಸುಮ್ಮನೆ. ಆಮೇಲೆ ಹಂಗೆ ಮಾಡ್ತಾನೆ ಅಂತ ಹೇಳಿ ನೀ ದುಡಿಮೆ ಮಾಡೋದನ್ನೇ ಬಿಡ್ತೀನಿ ಅಂತೀಯಲ್ಲ, ನಿಂಗೆ ಏನದೇ ನೀನು ತಿಳುವಳಿಕೆ ಅಷ್ಟೇ ಇಲ್ಲ. ನೀ ಹಂಗಾರೆ ಮಕ್ಕಳು ಓದಕ್ಕೆ ಬರೆಯೋಕ್ಕೆ ಮುಂದೆ ಬೇಕಾದಷ್ಟು ದುಡ್ಡು ಬೇಕು, ಸುಮ್ಮನಿರು. ನೀನು ದುಡಿಮೆ ನೀನು ಮಾಡ, ಮನೆಯಲ್ಲಿ ಮಾತ್ರ 1 ರೂಪಾಯಿ ಇಡಬೇಡ, ಇನ್ನು 1 ರೂಪಾಯಿ ಇಡಕ್ಕೆ ಹೋಗಬೇಡ. ಇಷ್ಟಾರು ಒಂದು ಧೈರ್ಯ ಹೇಳ್ತಿರಲ್ಲ ಪಾರ್ವತಕ್ಕ. ನೀವೊಂದು ಸಣ್ಣಮ್ಮೊಂದು ಯಾವ ಜಾಗದಲ್ಲಿ ನಮ್ಮ ಮಕ್ಕಳ ಹುಟ್ಟಿಲ್ಲ, ಅಕ್ಕ ತಂಗಿಯಾಗಿ ಹುಟ್ಟಿಲ್ಲ ಅಂತೂ ನಿನ್ನೇ ನಾನು ಸೀತಕ್ಕ ಎಲ್ಲರೂ ಹಿಂಗೆ ಆಡಪಡ ಹೋದಾಗ ಸೀತಕ್ಕೊಬ್ರು ಹಿಂಗೆ ಬುದ್ಧಿ ಮಾತು ಹೇಳ್ತಾರಪ್ಪ. ಅವರು ಪಾಪ ಸುಮಾರು ಸುಖ ಕಷ್ಟ ಕಂಡರೆ ಮತ್ತೆ ಅವ್ರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ ನಾನು. ಎಲ್ಲ ರಪ್ಪಿ ತಪ್ಪಿ ಹೇಳಿದ್ರೆ ಹಿಂಗೆ. ಅದಕ್ಕೆ ಇವತ್ತು ನಮ್ಮ ಹುಡುಗರು ಎಲ್ಲರೂ ಸಣ್ಣವನಿಗಾರ ಅವನಿಗೆ ಅಂತ ಗೊತ್ತಾಗಲ್ಲ. ಸರಿ ಮಾತ್ರ ಭಾಳ ಮನಸ್ಸಿಗೆ ಬೇಜಾರಾಗಿದೆ. ಅಂದ್ರೆ ಒಂದು ಕೆಲಸ ಅವ ಹೇಳಿದ್ದ. ಅಯ್ಯೋ ನಿಮ್ಗೆ ಇದನ್ನು ಹೇಳಲ್ಲ ನಾ ಮೊನ್ನೆ ಎಂತ ಅಂತ ಗೊತ್ತಾ, ಹುಡುಗರಿಗೆಲ್ಲ ಎಂತ ಪುಸ್ತಕ ಪೆನ್ನು ಪೆನ್ಸಿಲ್ ಎಲ್ಲ ಏನು ಬೇಕು ಪಟ್ಟಿ ಮಾಡಿಕೊಡಿ, ನಾನು ಹೋಗಿ ತರ್ತೀನಿ ಅಂದರು. ಅದು ಸಣ್ಣ ಗುಮಾನೆ ಆತ್ರಿ ಅಷ್ಟು ಎಲ್ಲಿತ್ತು ದುಡ್ಡು ಕೇಳಿ ಕಾನ್ವೆಂಟ್ಸ್ಗೆ ಹೋಗಿ ತಗೊಂಡ್ಲ. ಅಲ್ಲ ಸತ್ಯ ಅಂತ ನಂಬಿಟ್ಟೆ ನೋಡಿ ನಾನು. ನನ್ನ ಮಗ ಹೇಳ್ದನ್ರಿ, ನೋಡಮ್ಮ ನಂಬೇಡ, ನೋಡ್ಕ್ಯ ಅಂತ ಅವಾಗ್ಲಾರು ಹೋಗಿ ನೋಡಿ ನಾನು ಅದನ್ನು ಮಾಡಿಲ್ಲ. ಹಂಗಾರೆ ಅದೇ ದುಡ್ಡಲ್ಲಿ ಹಂಗೊಂದು 3,00,000 ರೂಪಾಯಿ ಬಂದದೆ. ಉಳಿದಿದ್ದ ಏನು ಖರ್ಚು ಮಾಡಲ, ಎಲ್ಲ ಇಟ್ಕೊಂಡದೆ. ಇಂಥಲ್ಲಿಟ್ಟದೆ ಅಂತ ಗೊತ್ತಾಗಲ್ಲ. ಇವತ್ತಿಗೆ ಕತ್ಲಿಗೆ ಹೋದೋಳು ಮತ್ತೆ ಬಾಯಿ ಬಿಡಿಸ್ಬೇಕು ಅಂತ ಮಾಡೀನಿ. ಹೋತು ಪ್ರೇಮ, ಕೊಡೋಮಾಗಿದ್ದು ನೀ ಬೆಳಿಗ್ಗೆ ಅಷ್ಟೆಲ್ಲ ಮಾಡ್ದಾಗಲೇ ಕೊಡ್ತಿದ್ದ. ಈಗ ಒಂಥರ ರೊಚ್ಚಿಗೆ ಎದ್ದಂಗೆ ಅವ್ನು ಕೊಡ್ತಾನೆ ಅಂತ ಮಾಡಿಯಾ? ಹೋಗಲಿ ಬಿಡು. ಒಂದು 4,000 ರೂಪಾಯಿ ಯಾರು ಹುಡುಗರಿಗೆ ಬೇಕಾದ್ದೆಲ್ಲ ಬಂತ ಇಲ್ಲ, ಸಾಕು. ಅದೇ ಅಷ್ಟು ಏನು ದೇವ್ರು ಕೊಟ್ಟಿದೆ ಇಷ್ಟ ಅನ್ಕೋಬೇಡಿ. ಇನ್ನು ಮಾತ್ರ ಹಿಂಗೆ ದವಜಾಗೃತಿ ಮಾಡಬೇಡ, ಮನೇಲಿ ಇಡಕ್ಕೆ ಹೋಗಬೇಡ. ಹಿಂಗೆಲ್ಲ ಮಾಡಿದಾಗ ಮತ್ತೆ ಅವು ಬಂದು ಕೊಡ್ತವೆ ಅನ್ನೋ ಗಂಡಸು ಜಾತಿ ಅವು ಅಲ್ಲ. ಇನ್ನೊಂದು ಸತಿ ಹಿಂಗೇನಾರು ಆದಾಗ ಮುಲ್ಲಣೆ ಮಾಡೇ ಹಂಗಲ್ಲ ಹಿಂಗೆ ಅಂತ ಹೇಳಿ ಹಂಗಾರು ಮಾಡಿ ವಸೂಲು ಮಾಡ್ಕೆ. ಏನೋ ಕೊಡ್ತಾನೆ ಅಂತ ನಾನು ಹೇಳಲ್ಲ. ಈ ಸತಿ ಹೊಡಿಯಕ್ಕೆ ಬಂದರೆ ನಾನು ಆ ದುಡ್ಡಲ್ಲಿ ಚಿತ್ತ ಮಾಡ್ತೀನಿ, ಸುಮ್ಮನೆ. ಇಲ್ಲ ಪಾರ್ವತಕ್ಕ, ನೀವು ಹಂಗೇನಾದ್ರು ಮಾಡಿದ್ರಿ ಅಂದರೆ ನಿಮ್ಮ ಮನೆಗೆ ಬರೋದೇ ಇಲ್ಲ. ಬೇರೆ ಕಡೆ ಎಲ್ಲ ಹೋಗ್ತೀನಿ, ನಿಮಗೆ ಬೇಡದಿದ್ದಾರೆ ಈಗ ಸೀಕ್ರ ಅದನ್ನೆಲ್ಲ ಊರಾಳ ಅವನಿದ್ದಾರೆ ಮನೆಗೆ ಹೋಗ್ತೀನಿ ಅಂತ ಕೂತ್ಕೊಳ್ತದೆ. ಹಾಗಾಗಿ ಅಯ್ಯೋ ಹೊಸತಿ 10,000 ರೂಪಾಯಿ ಕೊಡ್ಲ ಅಂತಾನೆ. ಈಗ ಗಂಡರ ಮನೆ ದುಡ್ಡು ಅಂತ ಗೊತ್ತು, ತಾನು ತಿಂದಿನಿ ಅಂತ ಗೊತ್ತು. ಅದ್ರ ತಲೆ ಬುಲ್ಡೆ ಬಿಚ್ಚಿಟ್ಕೊಂಡು ನೋಡೋಣ ಅಂತ ಕಾಣ್ತದೆ ಒಂದೊಂದ್ಸತಿ, ಗೊತ್ತಲ್ಲ. ಮತ್ತು ಅದಕ್ಕೆ ಕೊಡೋದಂದ್ರೆ ಆಗಲ್ಲ. ಬೇಡ, ತಲೆ ಬುಲ್ಡೆ ಬಿಚ್ಚೋದು ಬೇಡ, ಯಾತ ಮಾಡೋದು ಬೇಡ. ಈಗೊಂದು ಇಷ್ಟರಲ್ಲೇ ಒಂದು ಹಾಕಲ್ಲ. ಎಲ್ಲರೂ 20-30 ಸಾವಿರ ಇಟ್ಕೊಂಡು ಹಿಂಗೆ ಆಗಿದ್ರೆ ಏನು ಮಾಡ್ತಿದ್ದೆ? ಬೇರೆ ಕೊಂಡ್ಬಿಟ್ಟ ನೋಡು. ಅದೇ ಕಷ್ಟದ ದುಡಿಮೆ ಮಾಡಿದ ದುಡ್ಡು ಅನ್ನೋಕ್ಕೆ ಅವನಿಗೊಂದು ಬುದ್ಧಿ ಕೊಟ್ಟನಲ್ಲ ದೇವರು. ಒಂದು 4-5 ಸಾವಿರ ರೂಪಾಯಿ ಮಕ್ಕಳಿಗೆ ಒಂದು ಬೇಕಾದೆಲ್ಲ ತರೋಕ್ಕೆ, ಅದನ್ನು ತಗೊಂಡು ಹೋಗಿದ್ರೆ ಏನು ಮಾಡ್ತಿದ್ದೆ?
ಹಿಂಗಂತ ಸಮಾಧಾನ ಮಾಡ್ಕೋಬೇಕು ಪ್ರೇಮ. ಮತ್ತೇನು ಮಾಡೋಕ್ಕಾಗ್ತದೆ ಹೇಳು? ಆಗ್ತದೆ, ನಿಂಗೂ ಒಂದು ಕಾಲ ಕೊಡ್ತಾನೆ ದೇವರು, ಕೊಡ್ತಾನೆ ನೋಡು. ನಿನ್ನ ಮಕ್ಕಳ ಕಾಲಕ್ಕಾರುವ ಈ ನೋವೆಲ್ಲ ಮರಿಬೇಕು, ಹಂಗಿದ್ದ ದಿನನೂ ಕೊಡ್ತಾನೆ. ಅದೇ ಒಂದು ಹೇಳ್ತಂದ್ರೆ ನೀ ಏನು ಕೆಲಸ ಮಾಡ್ತಿದ್ದೆ ಅದನ್ನು ಮಾಡೋಕ್ಕೆ ಶುರು ಮಾಡು. ಸುಮ್ಮನೆ ಇಲ್ಲೇ 2 ದಿವ್ಸಕ್ಕೆ ಬಂದು ಮತ್ತೆ 2 ದಿವ್ಸಕ್ಕೆ ಬರಲ್ಲ ಅಂದರೆ ಅದು ನಗದು ಕೇಳಾದ ಪ್ರೇಮ. ಬಾ ನೀನು. ಅಲ್ಲ, ನಿನ್ನ ಜೀವಕ್ಕೆ ಅಡಿಗೆ ಇದ್ದಾಗ ಬರೋದು ಬೇಡ, ಅದು ಜೀವಕ್ಕೆ ಬೇಕು ಮಾಡು ಅಂತ ನಾನು ಹೇಳಲ್ಲ. ಕೈಯಂ ಬರೋದೇ ಇಲ್ಲ ಅಂತ ಹೇಳಬೇಡ. ಪಾರ್ವತಕ್ಕ, ಈಗ ನೀವು ಹೇಳಿದ್ಮೇಲೆ ಅದು ಒಂದು ಹೌದಾಗ ಕಾಣ್ತಾ ಇದೆ. ಬರ್ತೀನಿ ಬಿಡಿ, ಬರ್ತೀನಿ. ನಿಮ್ಮ ಸೊಸೆ ಏನು ಸಿಟ್ಕೊಂಡದೆ ನಮ್ಮ ರಾಜರು ಹೇಳಿ ಹಿಂಗಾಯ್ತು ಅಂತ. ನಾನು ಮತ್ತೆ ಅಂತ ಹೇಳಕ್ಕೆ ಹೋಗಲ್ಲ. ನಾನು ಹೇಳಕ್ಕೆ ಹೋದ್ರೆ ಮತ್ತೆ ಅದೇನಾದ್ರು ಹೇಳೋದು ನನ್ನ ಮನಸ್ಸಿಗೆ ಮತ್ತೆ ಬೇಜಾರಾಗತ್ತೆ. ಯಾಕೆ ನಾ ಇಲ್ಲಿ ಹೋಗ್ತೀನಿ ಅಂತ ತಡಿ, ಪಾಪಣ್ಣ ಬಂದು ನಾನು ಬಿಟ್ಟು ಬರೋಕ್ಕೆ ಹೇಳ್ತೀನಿ. ಬೇಡ ಬೇಡ ಪಾರ್ವತಕ್ಕ, ನನಗೆ ಈಗ ಅಭ್ಯಾಸ ಆಗಿದೆ. ನಾನು ಒಬ್ಬಳೇ ಹೋಗ್ತೀನಿ, ಇನ್ನು ಬಿಟ್ಟು ಬರೋಕ್ಕೆ ಬರೋದು ಬೇಡ. ಮೊದಲೊಂದು 2 ದಿನ ಒಂಥರ ಹೆದರಿಕೆ ಆದಂಗೆ ಆಗೋದು. ಈ ದಿನ ಹೋಗಿ ಅಭ್ಯಾಸ ಆಗ್ಯದ, ಈಗೇನು ಹೆದರಿಕೆ ಆಗಲ್ಲ. ಬ್ಯಾಟ್ರಿ ಇಟ್ಕೊಂಡು ಹೋಗ್ತೀನಿ. 1 ದಿವಸ ಆದ್ರೆ 2 ದಿವಸ ಆದ ದಿನ ಪ್ರತಿ ಅಂತ ಬಿಟ್ಟು ಬರೋಕ್ಕಾಗ್ತದ್ರಿ. ಅವರಿಗೆ ಒಂಥರ ಕರ್ಕರೆ ಪಾಪ.